ಅಂಗಾಂಗ ದಾನದ ಬಗ್ಗೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಮಹತ್ವದ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಬಲರಾಮ ಬಾಗಲಕೋಟ ಅವರ ಮೆದುಳು ನಿಷ್ಕ್ರಿಯಗೊಂಡ ಮೇಲೆ ಅವರ ಅಂಗಾಂಗಗಳನ್ನ ದಾನ ಮಾಡಲಾಯಿತು. ಈ ಹಿನ್ನೆಲೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಬಲರಾಮ ಕೃಷ್ಣ ಬಾಗಲಕೋಟ ಅವರು ಅಂಗಾಂಗ ದಾನ ಮಾಡಿದ್ದು ಇಡೀ ದೇಶಾದ್ಯಂತ ತಲುಪಿ ಜನರಿಗೆ ಮಾದರಿಯಾಗಬೇಕು. ಅಂಗಾಂಗ ದಾನ ಬೇರೆ ಬೇರೆ ದೇಶದಲ್ಲಿ ಯಶಸ್ಸು ಕಂಡಿದೆ, ಅದರಂತೆಯೇ ನಮ್ಮ ದೇಶದಲ್ಲೂ ಕೂಡ ಅಂಗಾಂಗ ದಾನ ಮಾಡಬೇಕು ಅಂತ ತಿಳಿಸಿದ್ದಾರೆ. ಬಲರಾಮ ಕೃಷ್ಣ ಬಾಗಲಕೋಟದ ಇವರ ಒಂದು ಕಾರ್ಯ ಇಡೀ ದೇಶಾದ್ಯಂತ ಜನರಿಗೆ ತಲುಪಿ ಇದೊಂದು ಆಂದೋಲನ ಆಗಬೇಕು, ಒಂದು ಮೂವ್ಮೆಂಟ್ ಆಗಬೇಕು. ತನ್ನ ಮೂಲಕ ನಮ್ಮ ಜೀವ ಹೋದ್ಮೇಲೂ ಕೂಡ ನಾವು ಬದುಕಿದ್ದೀವಿ, ಬೇರೆಯವರಿಗೆ ನಾವು ಜೀವವನ್ನು ಕೊಟ್ಟಿದ್ದೀವಿ, ಆಸರೆಯನ್ನು ಕೊಟ್ಟಿದ್ದೀವಿ ಅನ್ನೋ ಒಂದು ಸಂದೇಶ ಇವತ್ತು